ನೇತ್ರ ನೇತ್ರ ನೇತ್ರ. ಓ ಗೌರಿ ಬಾರೆ ಬಾ ಕುಕ್ಕ ಬಾ ಉಂಡು ಬಂದ. ಅಯ್ಯೋ ಅಷ್ಟೊಂದು ಉಪ್ಪಿನಕಾಯಿ ಮಾಡಿಕ್ಕಿ ಗೋಡನ್ನಾಗೆ ಕೊಳಿತಾ ಕುಂತೈತಿ. ಹಂಗಿದ್ದಾಗ ಯಾರಿಗೆ ತಾನೇ ಊಟ ಸೇರುತ್ತೆ ಹೇಳು, ಯಾರಿಗೆ ತಾನೇ ನಿದ್ದೆ ಬರುತ್ತೆ ಹೇಳು, ನೀನು ಉಂಡಾಲೇನೆ. ಅಯ್ಯೋ ನನಗೂ ಹಂಗೆ ಆಗೈತೆ ಕಣೆ ಗೌರಿ, ಏನು ಮಾಡೋದು ಅಂತ ಅದೇ ತಲೆ ಕೆಟ್ಟೋದಂಗೆ ಆಗ್ತೈತಿ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಅರ್ಧ ರೇಟಿಗೆ ಕೊಟ್ಟರೆ ನಮಗೆ ಹಾಕಿರೋ ಬಂಡವಾಳನೂ ಹುಟ್ಟಲ್ಲ. ಪೂರ್ತಿ ರೇಟಿಗೆ ತಗೊಂಡೋಗೋರು ಅಷ್ಟು ಉಪ್ಪಿನಕಾಯಿನ ಯಾರೂ ಸಿಗ್ತಿಲ್ಲ. ಅಂಗಡಿಗೆ ಕೊಡ್ತೀವಿ ಅಂದರೆ ಈಗ ಮೊನ್ನೆಯನ್ನು ಕೊಟ್ಟು ಬಂದಿದ್ದೀವಿ, ಬೇಡ ಅಂತಾರೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು ಅಮ್ಮ? ಬಾ ಕೂತ್ಕೋ ಬಾ. ಎಲ್ಲ ಕಣೆ ನೇತ್ರ, ನೀನು ಓದಿದ್ದೀನಿ ಅಂತೀಯ, ಇಂಥದೆಲ್ಲ ನಾನು ನೋಡ್ಕೊಂಬಕ್ಕಾಗ್ತಿಲಿಲ್ವಾ? ಅದ್ಯಾತ ಅಗ್ರಿಮೆಂಟು ಅಂತನ ಮಾಡ್ಕೊಂಬಕ್ಕಾಗ್ತಿಲಿಲ್ವೇ? ಒಂದು ಚಪ್ಪಕ್ಕಾಗದ ಮೇಲೆ ಎಲ್ಲ ಬರೆದ್ಬಿಟ್ಟು ಹಿಂಗೆ ತಗೊಂಡೋಗ್ಬೇಕು, ಇಷ್ಟು ರೇಟು ಕೊಟ್ಟು ತಗೊಂಡೋಗ್ಲಿಲ್ಲ ಅಂತಂದರೆ ನಿಮ್ಮ ಮೇಲೆ ನಾವು ಕಂಪ್ಲೇಂಟ್ ಕೊಡ್ಬೋದು ಅಂತನ ಎಲ್ಲ ನಾ ಬರೆದು ಸೈನ್ ಹಾಕಿಸ್ಕೋಬೇಕು ತಾನೆ. ನನಗಂತೂ ಗೊತ್ತಾಗಲ್ಲ ಬಿಡು, ನಾನಂತೂ ಓದಿಲ್ಲ, ನೀನಂತೂ ಓದಿದ್ಯಾ. ಅಷ್ಟು ಬುದ್ಧಿ ಬೇಡವೆ ನಿನಗೆ? ನನ್ನ ಗಂಡನು ಹಂಗೆ ಬೈತಿತ್ತಯ್ಯಪ್ಪ, ನೀವು ಬರೆಸ್ಕೋಬೇಕಾನೆ ಮೊದಲೇನೆ ಅಂತಾನ. ಬರೆಸ್ಕೊಂಡಲ್ಲ ಇವಾಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂದರೆ ಅಲ್ಲಿ ಹೋಗಿ ಸಾಕ್ಷಿ ಕೇಳ್ತಾರೆ, ಏನು ಮಾಡ್ತೀರಾ ಅಂತ ಅಯ್ಯಪ್ಪ. ನಾನು ಹಿಂಗೆ ಆಗೈತೆ ಕಣ್ರಿ, ಏನು ಮಾಡೋದು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನಡೆಯುತ್ತಾ ಅಂದಿದ್ದಕ್ಕೆ ನಡೆಯಲ್ಲ ಅಂತ ಹೇಳ್ತು ಅಯ್ಯಪ್ಪನೂ ಬೈತು. ನೀವೆಂತ ಬುದ್ಧಿವಂತರು ನೀವು, ಇಷ್ಟು ದಿನ ಉಪ್ಪಿನಕಾಯಿ ಮಾಡ್ತೀರಾ? ಆರ್ಡರ್ ಕೊಟ್ಟ ಹತ್ರ ಅಗ್ರಿಮೆಂಟ್ ಅದು ಇದು ಮಾಡಿಸ್ಕೋಬೇಕು ತಾನೆ ಅಂತಾನ ಹೇಳ್ತು ಅಯ್ಯಪ್ಪ. ಹೌದಾ? ಅಯ್ಯೋ ಏನು ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ ಕಣೆ ಗೌರಿ. ಅಲ್ವೇ ಅಲ್ಲ, ಅವನು ನಿಜವಾಗ್ಲೂ ನಮ್ಮ ಉಪ್ಪಿನಕಾಯಿ ಡಿಮ್ಯಾಂಡ್ ಇಲ್ವೋ ಅಥವಾ ಸುಳ್ಳು ಹೇಳ್ತಾ ಇದ್ದಾನೋ? ಒಂದು ಗೊತ್ತಾಗ್ತಾ ಇಲ್ವಲ್ಲ. ಅಲ್ಲ ಹೋದ್ಸಲ ನೋಡಿದ್ರೆ ನಿಮ್ಮ ತುಂಬ ಉಪ್ಪಿನಕಾಯಿಗೆ ನಿಮ್ಮ ಉಪ್ಪಿನಕಾಯಿ ತುಂಬ ಡಿಮ್ಯಾಂಡ್ ಇದೆ, ಜಾಸ್ತಿ ಮಾಡ್ರಿ ಅಂತ ಆರ್ಡರ್ ಜಾಸ್ತಿ ಕೊಟ್ಬಿಟ್ಟು ಈಗ ನೋಡ್ರಿ ಡಿಮ್ಯಾಂಡ್ ಇಲ್ಲ, ಅರ್ಧ ರೇಟಿಗೆ ಕೊಡ್ರಿ ಅಂತ ಹೇಳಿ ಕಳಿಸಿದಾನಲ್ಲ ಅವನು. ಥೂ, ಎಲ್ಲ ನಮಗೆ ಬರೀ ಇಂಥದೇ ಕಣೆ. ಮೋಸ ಮೋಸ, ಥೂ, ಎಲ್ಲ ಮೋಸಗಾರ್ರೆ ಈ ಪ್ರಪಂಚದಾಗೆ. ಅಲ್ಲ ಸೂಜಿ ಏನು ಮಾಡ್ತಾ ಇದ್ದಾಳೆ? ಅವಳು ಅಗ್ರಿಮೆಂಟ್ ಮಾಡಿಸ್ಕೊಂಡವಳ? ಏನೋ ಗೊತ್ತಿಲ್ಲ, ಮಾಡಿಸ್ಕೊಂಡವಳು ಬಿಟ್ಟವಳು. ಆದರೆ ಆ ಓನರು ನಿಯತ್ತಾಗಿ ಆರ್ಡರ್ ಕೊಡ್ತಾನೆ, ನಿಯತ್ತಾಗಿ ದುಡ್ಡು ಕೊಟ್ಟು ಲೋಡ್ ಮಾಡ್ಕೊಂಡು ತಗೊಂಡು ಹೋಗ್ತಾನೆ. ಅವಳು ಆರ್ಡ್ರ್ ತಗೊಂಡು ಹೋಗ್ತಾ ಇರೋದ್ರಿಂದ ಯಾವ ಅಗ್ರಿಮೆಂಟೂ ಮಾಡ್ಕೊಂಡಿರಲ್ಲ ಅಂತ ಅನ್ಸುತ್ತೆ. ಅಲ್ಲ ನಮಗೆ ಇಷ್ಟು ಇದೆಲ್ಲನ ಐಡಿಯಾ ಬಂದಿಲ್ಲ, ಇನ್ನು ಅವಳ ತಲೆಗಿಂತವೆಲ್ಲ ಬರ್ತಾವ? ಹೇಳು. ಹೌದಲ್ವಾ? ಅಲ್ಲ ನಮಗೆ ಗೊತ್ತಾಗಿಲ್ಲ ಇದೆಲ್ಲ, ಅದು ನೀನು ಓದಿರೋ ಅಂತವಳಿಗೆ ನಿನಗೆ ಗೊತ್ತಿಲ್ಲ. ಇನ್ನು ಅವಳೆಲ್ಲ ಇಂಥದ್ದೆಲ್ಲ ಎಲ್ಲಿ ಮಾಡಿಸ್ಕೊಂತಾಳೆ? ಅವಳಿದ್ದು ದಡ್ಡ ಮುಂಡೆ ಏನೋ ಒಂದಿಟ್ಟು ಉಪ್ಪಿನಕಾಯಿ ಮಾಡೋದ ಕಲ್ತಿದ್ದಾಳೆ, ಅದಕ್ಕೆ ಏನೋ ದುಡ್ದು ಒಂದಿಟ್ಟು ಮನೆ ಪನೆ ಕಟ್ಕೊಂಡವಳು. ಅಷ್ಟೇನೆ. ಅದು ಬಿಟ್ಟರೆ ಅವಳಿಗೂ ಇಂಥವೆಲ್ಲ ಗೊತ್ತಿರಲ್ಲ ಅಲ್ವೇ? ಅವನೇನಾದ್ರೂ ಮೋಸ ಮಾಡಬೇಕು. ಉಪ್ಪಿನಕಾಯಿ ಓನರು ಸೂಜಿಗೆ ಆರ್ಡರ್ ಕೊಡ್ತಾನಲ್ಲ ಅವನು ಸರಿಯಾಗಿರುತ್ತೆ ಅಲ್ವೇ? ಹ್ಞೂ ಕಣೆ ಗೌರಿ, ನೀನು ಹೇಳೋದು ಸರಿಯಾಗೈತಿ. ಅವಳು ಮಾಡಿಸ್ಕೊಂಡ್ರಲ್ಲ ಸಾಮಾನ್ಯ ಅಗ್ರಿಮೆಂಟ್ ಎಲ್ಲನ ನಮಗೆ ನಮ್ಮ ಓನರ್ ಮೋಸ ಮಾಡ್ದಲ್ಲ, ಹಂಗೇನೆ ಅವಳು ಓನರೂ ಆರ್ಡರ್ ಕೊಟ್ಬಿಟ್ಟು ಅರ್ಧ ರೇಟಿಗೆ ಕೇಳಬೇಕು. ಅವಳು ಲಾಸ್ ಎದ್ದೋಗ್ಬಿಡ್ಬೇಕು, ಅವಾಗ ಖುಷಿ ಆಗ್ಬಿಡುತ್ತೆ ನಮಗೂ ಅಲ್ವೇ? ನಮ್ದು ಹೋದ್ರೂ ಅವಳದು ಹೋಗಿತ್ತಲ್ಲ ಅಂತ ನಾವು ಸಮಾಧಾನ ಮಾಡ್ಕೋಬೋದು. ಆದರೆ ಈಗ ನಮ್ಮೊಬ್ಬರದೇ ಹೋಗಿರೋದು, ಅವಳದೇನೂ ಆಗಿಲ್ಲ. ಅಯ್ಯೋ ಒಂದಲ್ಲ ಒಂದು ದಿವಸ ಅವನು ಮೋಸ ಮಾಡ್ತಾನೆ ತಗ. ಏನು ಎಲ್ಲ ಉಪ್ಪಿನಕಾಯಿ ಓನರು ಒಂದೇ ಥರ ಮೊದಲು ಡಿಮ್ಯಾಂಡ್ ಐತೆ ಅಂತ ಹೇಳಿ ಮಾಡಿಸಿ ತಗೊಂಡೋಗಿ ಉದ್ದಾರ ಆಗ್ತಾರೆ. ಆಮೇಲೆ ನಮ್ಮ ಓನರ್ ಮಾಡಿದ್ನಲ್ಲ ಹಿಂಗೆ ಮಾಡ್ತಾರೆ. ಅವನು ಇವಾಗ ಒಂದೆರಡು ದಿವಸ ಹಂಗೆ ದುಡ್ಡು ಕೊಡ್ತಾ ಇದ್ದಾನೆ ಇಷ್ಟು ದಿನ. ಅವನು ಮೋಸ ಮಾಡೇ ಮಾಡ್ತಾನೆ ಆ ಸೂಜಿಗೆ, ಅವಾಗ ಗೊತ್ತಾಗುತ್ತೆ ಆ ಸೂಜಿಗೆ. ಆ ದಿನ ಆದಷ್ಟು ಬೇಗ ಬಂದರೆ ಸಾಕಪ್ಪ, ನಮಗೂ ಸಮಾಧಾನ ಆಗುತ್ತೆ. ನಮ್ಮೊಬ್ರದ್ದೇ ಅಲ್ಲ ದುಡ್ಡು ಹೋಗಿರೋದು, ಸೂಜಿದು ಹೋಗೈತೆ ಅನ್ಕೊಂಡು ಸಮಾಧಾನ ಮಾಡ್ಕೋಬೋದು ಅಲ್ವೇ? ಹೌದೌದು. ನೇತ್ರ ಏನ್ ನೇತ್ರ ಏನೋ ಮಾತಾಡ್ತಾ ಇದ್ದೀರಾ ನೀನು ಗೌರಕ್ಕ ಇಬ್ರು? ಏನು ಇಲ್ಲ ರೀ, ನಮ್ಮ ಓನರು ಉಪ್ಪಿನಕಾಯಿನ ಅರ್ಧ ರೇಟಿಗೆ ಕೊಡ್ರಿ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗದೆ ಮಾತಾಡ್ತಿದ್ವಿ, ಏನ್ ಮಾಡೋದು ಮುಂದಕ್ಕೆ ಅಂತ ನಾನು ಗೌರಿನು. ಹೌದು ಕಣೋ ಗಿರೀಶ, ಏನ್ ಮಾಡೋದು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ನೇತ್ರ ನೋಡಿರಿ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ. ಇವತ್ತು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಮ್ಮ ಉಪ್ಪಿನಕಾಯಿಗೆ ಸರಿಯಾದ ದುಡ್ಡು ಕೊಟ್ಟು ತಗೊಂಡೋಗಂಗೆ ಮಾಡ್ಬೋದಾಗಿತ್ತು. ಈಗ ಏನು ಮಾಡೋದು ಅಂತ ಚಿಂತೆ ಆಗ್ಬಿಟ್ಟಿದೆ. ನೀನೇ ಏನಾದರೂ ಒಂದು ಐಡಿಯಾ ಕೊಡೋ ಗಿರೀಶ. ಏನು ಮಾಡೋದು, ಅಷ್ಟೊಂದು ಉಪ್ಪಿನಕಾಯಿನ ಯಾರಿಗೆ ಕೊಡೋದು, ಯಾರಿಗೆ ಮಾರೋದು? ಸುಮ್ಮನೆ ಅಧ್ವಾನ ಎದ್ದೋಗ್ತಾ ಐತೆ ಗೋಡನ್ನಾಗೀಗ. ಅದಕ್ಕೆ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನು ಮಾಡಬೇಡಿ, ನಾನು ಹೇಳ್ದಂಗೆ ಮಾಡಿ, ಆವಾಗ ನಿಮಗೆ ಒಂದು ಅರ್ಧ ದುಡ್ಡಾದರೂ ಸಿಗುತ್ತೆ. ಲಾಸ್ ಅಂತೂ ಆಗಲ್ಲ, ನೀವು ಹಾಕಿರೋ ದುಡ್ಡು ವಾಪಸ್ ಬರುತ್ತೆ. ಒಂದು ಸ್ವಲ್ಪ ಲಾಸ್ ಆಗ್ಬೋದು ಅಷ್ಟೇನೆ, ಅದೇ ಜಾಸ್ತಿ ಲಾಸ್ ಆಗಲ್ಲ. ಹೌದಾ? ಏನ್ರಿ ಅದು? ಏನು ಐಡಿಯಾ ಹೇಳಿ, ಪರವಾಗಿಲ್ಲ. ಏನು ಮಾಡಬೇಕು ನಾವು? ಹೆಂಗೂ ಆ ಓನರು ಅರ್ಧ ರೇಟಿಗೆ ತಗೊಂಡೋಗ್ತೀನಿ ಅಂತ ಹೇಳಿದಂತಾನೆ, ಸುಮ್ಮನೆ ಒಂದು ಪತ್ರ ಬರೆದ್ಬಿಡು, ಅರ್ಧ ರೇಟಿಗೆ ಕೊಡ್ತೀವಿ ಬಂದು ತಗೊಂಡೋಗ್ರಿ ದುಡ್ಡು ಕೊಟ್ಟು ಅಂತಾನೆ. ನಿಮಗೆ ಅರ್ಧ ದುಡ್ಡಾದರೂ ಸಿಗುತ್ತೆ. ಇಲ್ಲ ಅಂತಂದರೆ ಆ ಉಪ್ಪಿನಕಾಯಿ ಅಲ್ಲೇನೆ ಇದು ಇಲಿ ಕುನ್ನಿ ಹೆಗಣಗಳಿಗೆ ಆಹಾರ ಆಗ್ತೈತಿ ಅಷ್ಟೇನೆ, ಕೊಳ್ತೋದ್ರೆ ಏನು ಬರುತ್ತೆ ನಿಮಗೆ? ಡಬ್ಬಲ್ ಲಾಸ್ ಆಗುತ್ತೆ. ಅದ್ರ ಬದಲು ಅರ್ಧ ಹೋದ್ರೂ ಆವಾಗಲೇಳು, ಇನ್ನು ಅರ್ಧನಾದ್ರೂ ಬರುತ್ತೆ ಅಂತ ಸಮಾಧಾನ ಮಾಡ್ಕೋಬೋದು. ಹೌದಲ್ವಾ?
ಅರ್ಧ ದುಡ್ಡು ಬರುತ್ತಲ್ವೇನೆ ಗೌರಿ? ಅಯ್ಯೋ ರಾಮ, ಇಂಥ ಐಡಿಯಾ ನಮಗೆ ತಲೆಗೆ ಒಳೇನೇ ಇಲ್ವಲ್ಲೇ ಗೌರಿ? ಅರ್ಧ ರೇಟಿಗೆ ಕೊಟ್ಬಿಡೋಣ ಕಣೆ ಗೌರಿ. ಅಷ್ಟೊಂದು ಉಪ್ಪಿನಕಾಯಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡಿ ಅಧ್ವಾನ ಮಾಡ್ಕೊಂಬೋದು? 15,000 ರೂಪಾಯಿ ಆರ್ಡರ್ನ ಒಂದು 8,000ನಾದ್ರೂ ಕೊಟ್ಟು ತಗೊಂಡು ಹೋಗ್ತಾನಲ್ಲ. ನಮಗೆ ಇನ್ನ 7,000 ಏನು ಲಾಸ್ ಆಗಲ್ಲ, ಒಂದು 3,000 ಲಾಸ್ ಆಗುತ್ತೆ ಅಷ್ಟೇನೆ. ಆದ್ರೆ ಆಗ್ಲಿ ಬಿಡು, ಅಲ್ವಾ? ನೋಡು, ಇಂಥ ಐಡಿಯಾ ನಮ್ಗೆ ಯಾಕೆ ಹೊಳಿಲಿಲ್ಲ? ಹಾ, ನೀವು ಅಷ್ಟೊಂದು ಬುದ್ಧಿವಂತರಾಗಿದ್ರೆ ನಿಮ್ಮ ಪರಿಸ್ಥಿತಿ ಯಾಕೆ ಈ ಥರ ಆಗೋದು ಹೇಳು? ಇವತ್ತು ಅರ್ಧ ರೇಟಿಗೆ ಕೊಡಬೇಕಾಗುವಂಥ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ನೀವು ಅಷ್ಟೆಲ್ಲ ಯೋಚನೆ ಮಾಡಂಗಿದ್ದಿದ್ರೆ ನೇತ್ರ. ಸ್ವಲ್ಪ ತಲೆ ಉಪಯೋಗಿಸ್ಬೇಕು, ಬುದ್ಧಿವಂತರು ಅಂತ ಹೇಳಿ ಯಾರನ್ನಂದ್ರೆ ಅವ್ರನ್ನ ಹೆಂಗ್ ಬೇಕೋ ಹಂಗೆ ನಂಬಿ ಈ ಥರ ಎಡವಟ್ ಮಾಡ್ಕೊಳ್ಳೋದಲ್ಲ. ಈ ವ್ಯವಹಾರ ಅಂದಮೇಲೆ ಎಲ್ಲ ಪತ್ರದಲ್ಲೇ ಇರಬೇಕು. ನಾಳೆ ದಿವಸ ಏನಾದರೂ ಎಡವಟ್ಟಾದರೆ ಆ ಪತ್ರ ಇಟ್ಕೊಂಡು ನಾವು ಕೇಸ್ ಮಾಡ್ಬೋದು. ಅಷ್ಟು ಗೊತ್ತಾಗಲ್ವಾ ನೇತ್ರ ನಿನಗೆ? ರೀ ಸುಮ್ಮನೆ ಇರ್ರಿ. ಏನೋ ಒಂದು ಐಡಿಯಾ ಕೊಟ್ಟಿರೋದಕ್ಕೆ ತಾವು ಬಾರಿ ಬುದ್ಧಿವಂತರು ಅನ್ನೋ ಥರ ಬಿಲ್ಡಪ್ ಕೊಡ್ಬೇಡ್ರಿ. ಸಾಕು ಹೋಗ್ರಿ. ನೋಡು, ಏನೋ ಒಂದು ಐಡಿಯಾ ಕೊಟ್ಟಿದ್ದಕ್ಕೆ ನನಗೆ ಮರ್ಯಾದೆ ಚೆನ್ನಾಗಿ ಸಿಕ್ತು. ಹೋಗ್ತೀನಿ ಬಿಡಿ, ಅದೇನು ಮಾಡ್ತಿರೋ ಮಾಡ್ಕೇಳ್ರಿ, ನನಗೇನಂತೆ. ಗೌರಿ, ಹಂಗೆ ಮಾಡನೇನೆ. ಈಗಲೇನೆ ಒಂದು ಪತ್ರ ತಗೊಂಬಂದ್ಬಿಟ್ಟು ಪತ್ರ ಕಳ್ಸೋಣ. ಅರ್ಧ ರೇಟಿಗೆ ಕೊಡ್ತೀವಿ, ಬಂದು ತಗೊಂಡೋಗ್ರಿ ದುಡ್ಡು ಕೊಟ್ಟು ಅಂತನ ಪತ್ರ ಬರೀಲ್ಲ. ಯಾಕೆ ಸುಮ್ಮನೆ ಅಷ್ಟು ಲಾಸ್ ಮಾಡ್ಕೊಂಬೋದು? ಗೋಡನ್ನಾಗೆ ಬಿಟ್ರೆ ಅದೇ ನನ್ನ ಗಂಡ ಹೇಳ್ದಂಗೆ ಯಗಣ ಇಲಿಗಳಿಗೆ ಆಹಾರ ಆಗುತ್ತೆ ಹೊರತು ನಮ್ಗಂತೂ 1 ರೂಪಾಯಿ ಲಾಭ ಆಗಲ್ಲ. ಲಾಭ ಆಗಿದ್ರು ಪರವಾಗಿಲ್ಲ, ಇದ್ರಾಗೆ ನಮಗೆ ಲಾಸ್ ಅಂತೂ ಆಗಲ್ಲ. ಏನೋ ಒಂದು 2,000 3,000 ಆಗುತ್ತೆ, ಅದೇನು ಅಷ್ಟು ದೊಡ್ಡ ಲಾಸ್ ಏನಾಗಲ್ಲ. ಅಯ್ಯೋ, ನನಗಿಂತ ಐಡಿಯಾನೇ ಬರಲಿಲ್ಲ ನೋಡು. ನನ್ನ ಗಂಡ ಹೆಂಗೋ ಒಂದು ಒಳ್ಳೆ ಐಡಿಯಾ ಕೊಟ್ಟಪ್ಪ. ಹೌದು ಕಣೆ ನೇತ್ರ, ಹಂಗೆ ಮಾಡೋಣ. ಇನ್ನೇನು ಮಾಡೋಕ್ಕಾಗುತ್ತೆ? ಅಲ್ಲ, ಓನರ್ ಬರ್ತಾನಲ್ಲ, ಯಾಕೆ ಏನು, ಯಾಕೆ ಲಾಸ್ ಆಯ್ತು, ಯಾಕೆ ಡಿಮ್ಯಾಂಡ್ ಇಲ್ಲ ಅಂತ ಹೇಳಿ ವಿಚಾರಿಸ್ಬೇಕು. ಸುಮ್ಮನೆ ನಾವು ಅರ್ಧ ರೇಟಿಗೆ ಕೊಡಬಾರ್ದು. ಹಂಗ ಸರಿ ಆಯ್ತು, ವಿಚಾರಿಸೋಣ ತಗ. ಓನರ್ನೇ ಕರ್ಕೊಬರ್ಬೇಕು. ಉಪ್ಪಿನಕಾಯಿ ಲೋಡ್ ಮಾಡ್ಕೊಂಡು ಹೋಗಕ್ಕೆ ದುಡ್ಡು ಕೊಟ್ಟು ಲೋಡ್ ಮಾಡ್ಕೊಂಡು ತಗೊಂಡು ಹೋಗ್ಬೇಕು ಅಂತಾನ ಪತ್ರ ಬರಿತೀನಿ ಆ ಓನರ್ಗೆ. ನೀವೇ ಬರಬೇಕು ಸರ್ ಅಂತಾನ. ಅವ್ನು ಬಂದಾಗ ವಿಚಾರಿಸೋಣ. ನೆಕ್ಸ್ಟ್ ಮಂತು ಉಪ್ಪಿನಕಾಯಿ ಮಾಡೋದು ಬಿಡೋದು ಅಂತ ಹೇಳಿ ತಿಳ್ಕೊಂಡು ಆಮೇಲೆ ಅವನಿಗೆ ಸರಿಯಾಗಿ ಮಕ್ಕು ಕೂಗುದು ಕಳ್ಸೋಣ. ಇನ್ನೊಂದ್ಸಲ ಹಿಂಗೆ ಯಾರಿಗೂ ಮೋಸ ಮಾಡಬೇಡ್ರಿ ಅಂತಾನ. ಸುಮ್ಮನಿರು, ಇನ್ನೊಂದ್ಸಲ ಅವನ ಹತ್ರ ಆರ್ಡರ್ ತಗೊಂಡು ಉಪ್ಪಿನಕಾಯಿ ಮಾಡ್ತಾವಂತೆ. ಏನು ಬೇಕಾಗಿಲ್ಲ, ಎಷ್ಟಾಗುತ್ತೋ ಅಷ್ಟೇ. ಇಲ್ಲಿ ಅಂಗಡಿಗಳಿಗೆ, ಹೋಟ್ಲುಗಳಿಗೆ, ಮದುವೆಗಳಿಗೆ, ಯಾವ್ದಾನ ಫಂಕ್ಷನ್ಗಳಿಗೆ ನಾವೇ ಉಪ್ಪಿನಕಾಯಿ ಮಾಡಿ ಸಪ್ಲೈ ಮಾಡೋಣ ಅಷ್ಟೇ. ಇಂಥ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಗಿಕ್ಟ್ರಿ ಅಂತ ನಂಬ್ಕೊಂಡ್ರೆ ಅಷ್ಟೇನೆ, ನಾವು ಮನೆ ಮಟ್ಟ ಮಾರ್ಕೋಬೇಕಾಗುತ್ತೆ. ಸುಮ್ಮನಿರು, ಇವ್ಯಾವ ಆರ್ಡರ್ ಬೇಡ ಆರ್ಡರ್ ಬೇಡ, ಹಿಂಗಾದ್ರೂ ಹಾಳಾಗೋಗ್ಲೇಳು, ಆದಷ್ಟಾಗ್ಲಿ ಅಂತಾನ ಆ ಥರ ಮಾಡೋಣ. ಅವನ ಹತ್ರ ಆರ್ಡರ್ ತಗೊಂಬದೇ ಬೇಡ, ಸುಮ್ಮನೆ ಯಾಕೆ ಲಾಸ್ ಮಾಡ್ಕೋಬೇಕು ತಗೊಂಡು, ಅಲ್ವಾ? ಸರಿ ಆಯ್ತು, ಹಂಗೆ ಮಾಡೋಣ ಬಿಡು. ಇದೊಂದ್ಸಲ ಇನ್ನೇನು ಮಾಡೋದು ಮಾಡಿದೀವಿ, ಅರ್ಧ ರೇಟಿಗೆ ಆಗಲಿ ಕಳ್ಸೋಣ. ಹೆಂಗೋ ನಿನ್ನ ಗಂಡ ಒಂದು ಒಳ್ಳೆ ಐಡಿಯಾ ಕೊಟ್ಟ ಕಣೆ. ಇಲ್ಲಿದ್ರೆ ನಮಗೆ 15,000 ರೂಪಾಯಿನೂ ನಾಮ ಹಾಕ್ಬಿಡೋನು ನನ್ನ ಮಗ. ಬಾ, ಈಗಲೇ ಹೋಗಿ ಪತ್ರ ತಗೊಂಬಂದು ಒಂದು ಬರೆದು ಕಳ್ಸೋಣ. ಒಂದು ಬಿಳೆ ಪೇಪರ್ನಾಗೆ ಬರೆದು ಒಂದು ಅದು ಎಂಥದ್ದು ಎನ್ವೆಲಪ್ ಕವರು ಅದನ್ನು ತಗೊಂಬಂದು ಕಳ್ಸೋಣ ಅಯ್ಯಪ್ಪಗೆ. ಸರಿಯಾಗಿ ಮಕ್ಕಳಿಗೆ ಜಲ್ದಿ ಬಂದು ತಗೊಂಡೋಗ್ರಿ ಅಂತಾನ. ಸರಿ ನಡಿ, ನಿಮ್ಮ ಮನೆಗೇನೆ ಒಂದು ಬಿಳಿ ಪೇಪರ್ ಇದ್ರೆ ಅದ್ರಾಗೆ ಬರೆದ್ಬಿಟ್ಟು ಕಳ್ಸೋಣ. ನಮ್ಮ ಮನೆಗೆ ಪೇಪರ್ಗಳೇ ಇಲ್ಲ, ಖಾಲಿ ಆಗ್ಬಿಟ್ಟವೆ. ಹೌದಾ, ಸರಿ ಬಾ, ನಮ್ಮ ಮನೆಗೆ ಇದ್ದಾವೆ, ಅಲ್ಲೇ ಬರೆಯೋಣ. ಹೆಂಗು ನಮ್ಮ ಮನೆಗೆ ಯಾರೂ ಇಲ್ಲ, ನಮ್ಮ ಅತ್ತೆ ನನ್ನ ಗಂಡ ಯಾರೂ ಇಲ್ಲ, ಅಲ್ಲೇ ಮಾತಾಡ್ಕೊಂಡು ಬರೆದು ಕಳ್ಸೋಣ ಬಾ ಇವತ್ತೇನೆ. ಇನ್ನೇನು ಮಾಡೋದು, ಇನ್ಮೇಲೆ ನಮಗೆ ಉಪ್ಪಿನಕಾಯಿ ಕೈ ಹಿಡಿಲಿಲ್ಲ ನಮಗೆ. ಎಲ್ಲರಿಗೂ ಹೆಂಗೆಂಗೋ ಏನೇನೋ ಅದೃಷ್ಟ ಬರುತ್ತೆ, ನಮ್ಗೆ ಯಾಕೋ ಇಂಥ ದುರದೃಷ್ಟ. ಆ ಸೂಜಿ ನೋಡು, ನಿನ್ನೆ ಮೊನ್ನೆ ಹುಟ್ಟು ಬೆಳೆದಿರೋಳು, ನಮ್ಮ ಎದುರಿಗೆ ಮದುವೆ ಆಗೋದವಳು ಇವತ್ತು ಉಪ್ಪಿನಕಾಯಿ ಮಾಡಿ ವ್ಯಾಪಾರ ಮಾಡಿ ಒಳ್ಳೆ ದುಡ್ಡು ಮಾಡ್ತಾ ಇದ್ದಾಳೆ. ನಮಗೆ ಮಾತ್ರ ಯಾಕೆ ಹಿಂಗೆ ಲಾಸ್ ಆಗುತ್ತೋ ಏನೋ. ಹೋಗಪ್ಪ ಅತ್ತ, ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರಿಗೆ ಹಣೆ ಬರ್ದಾಗಿರುತ್ತೆ. ಬಿಸ್ನೆಸ್ ಮಾಡಿ ಉದ್ಧಾರ ಆಗುವಂಥವ್ರು ಯಾರೋ ಒಬ್ಬರು, 100ಕ್ಕೆ ಒಬ್ಬರು ಇಬ್ಬರು ಬಿಸ್ನೆಸ್ ಮಾಡಿ ಲಾಭ ಮಾಡ್ಕೊಂಬೋದು. ಸೂಜಿ ಅಂತವ್ರು ಅದೃಷ್ಟವಂತರು ಮಾಡ್ತಾರಂತೆ, ನಮ್ಮಂಥ ದುರದೃಷ್ಟವಂತರು ಲಾಸ್ ಮಾಡ್ಕೊಂಡು ಬಾಗಿಲು ಹಾಕೊಂತೀವಿ ಅಷ್ಟೇನೆ. ನಡಿ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.